ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ಏನು ನೋಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ? ನಾನು ಇವತ್ತು ಒಂದು ತುಂಬ ಬೇಡಿಕೆಯ ಮೇರೆಗೆ ಒಂದು ಸ್ಟಾಕನ್ನು ಅನಲೈಸ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೆ. ಸೊ ಚಾಟ್ ಸೆಕ್ಷನಲ್ಲಿ ಕೇಳಿದ್ರಿ, ಲೈವ್ ಟೈಮಲ್ಲಿ, ಅದು ಅಲ್ಲದೆ ಕಮೆಂಟ್ ಸೆಕ್ಷನಲ್ಲೂ ಸಹ ನನಗೆ ಕೇಳಿದ್ರಿ ತಾವು. ಏನು ಅಂತ ಹೇಳಿದ್ರೆ, ಸರ್ ಟಾಟಾ ಮೋಟಾರ್ಸಿನ ಮೇಲೆ ಒಂದು ವಿಡಿಯೋವನ್ನು ಮಾಡಿ ಅಂತ ಕೇಳಿದ್ರಿ. ಎಸ್ ಸ್ನೇಹಿತರೆ, ಇವತ್ತು ನಾನು ಟಾಟಾ ಮೋಟಾರ್ಸಿನ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನಿಮ್ಮ ಒಂದು ರಿಕ್ವೆಸ್ಟಿನ ಮೇಲೆ. ಸ್ನೇಹಿತರೆ, ನಾವು ಟಾಟಾ ಮೋಟಾರ್ಸ್ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಗೊತ್ತು, ಇದು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ, ಅಂದರೆ ಫಂಡಮೆಂಟಲಿ ತುಂಬ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಂಪನಿ ಇದು. ಸೊ ಇದರ ಒಂದು ಡೀಟೇಲ್ಸು ನಾವು ಇವಾಗ ನೋಡ್ಕೊಂಬರೋಣ ಅಲ್ವಾ ಸ್ನೇಹಿತರೆ? ನೀವು ಸಹ ಮಾರ್ಕೆಟನ್ನು ಕಲಿಬೇಕು, ನೀವು ಸಹ ಮಾರ್ಕೆಟಲ್ಲಿ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕೋರ್ಸಸ್ಸು ಶುರುವಾಗಿದೆ, ಬ್ಯಾಚ್ ಶುರುವಾಗಿದೆ, ಎನ್ಕ್ವೈರ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸುತ್ತೆ. ಆಲ್ರೈಟ್. ಸೊ ಸ್ನೇಹಿತರೆ, ನಾನು ಇವಾಗ ಇರೋದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಟಾಟಾ ಮೋಟಾರ್ಸಿನ ವೀಕ್ಲಿ ಚಾರ್ಟಲ್ಲಿ. ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ವೀಕ್ಲಿ ಚಾರ್ಟಲ್ಲಿ ನಾನು ಇರ್ತಕ್ಕಂಥದ್ದು. ಕೆಳಗಡೆ ಇರ್ತಕ್ಕಂಥ ಇಂಡಿಕೇಟರ್ ಬಂದ್ಬಿಟ್ಟು ಇದು ನಮ್ಮ ಟ್ರೆಂಡ್ ಮೀಟರ್. ಇದು ಏನಿದು ಟ್ರೆಂಡ್ ಮೀಟರ್. ಸೊ ಇದೇನು ಹೇಳುತ್ತೆ ಇಂಡಿಕೇಟರ್? ಟ್ರೆಂಡ್ ಮೀಟರ್ ಗೂಗಲ್ ಮಾಡೋಕ್ಕೆ ಹೋಗ್ಬೇಡಿ, ಇದು ಸಿಗೋದಿಲ್ಲ. ಟ್ರೇಡಿಂಗ್ ವ್ಯೂವಲ್ಲಿ ಹುಡುಕಿದ್ರು ನಿಮಗೆ ಇದು ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಟ್ರೆಂಡ್ ಮೀಟರ್ ಏನಿದೆ ಇದು ನಾವು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಇಂಡಿಕೇಟರು. ಇದು ನಾವು ಪಬ್ಲಿಷ್ ಮಾಡಿಲ್ಲ, ರೈಟ್? ಸೊ ಈ ಒಂದು ಇಂಡಿಕೇಟರ್ ನಮಗೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ವೀಕ್ಲಿ ಆಗಿರಲಿ, ಡೈಲಿ ಆಗಿರಲಿ, ಅಥವಾ 4 ಅವರ್ಸ್ ಆಗಿರಲಿ, ಚಾರ್ಟಿನ ಪ್ರಕಾರ ಮಾರ್ಕೆಟು ಬುಲ್ಲಿಶ್ ಇದೆ ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ ನಾವು ಹೂಡಿಕೆ ಮಾಡಬೇಕಾ ಇಲ್ವಾ ಅಂತ ನಾವು ನೋಡ್ಕೊಂಬರೋಣ ಸ್ನೇಹಿತರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಟಾಟಾ ಮೋಟಾರ್ಸ್ ಅಂತಕ್ಕಂತಹ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಅಂತ ಹೇಳಿದ್ರೆ 3,74,843 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಸೊ ಇದರ ಒಂದು ಕರೆಂಟ್ ಬೆಲೆಯನ್ನು ನಾವು ನೋಡಿದಾಗ, ಇದರ ಕರೆಂಟ್ ಪ್ರೈಸನ್ನು ನೋಡಿದರೆ ನಮಗೆ ಇದು ಎಷ್ಟು ಬರ್ತಾ ಇದೆ? 1,021 ರೂಪಾಯಿ ಬರ್ತಾ ಇದೆ. ಸೊ ಈ ಶೇರಿನ ಬುಕ್ ವ್ಯಾಲ್ಯೂ ಏನಿದೆ ಇದು ನಮಗೆ 255 ರೂಪಾಯಿ. ಇದು ನಮಗೆ ಇವಾಗ ಸದ್ಯಕ್ಕೆ ಬುಕ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇದರ ಒಂದು PE ರೇಷಿಯೋನ ನಾವು ನೋಡಿದ್ವಿ ಅಂತ ಹೇಳಿದ್ರೆ, PE ಅನ್ನು ನೋಡಿದ್ರೆ 11.6 ಇರ್ತಕ್ಕಂಥದ್ದು, ರೈಟ್? ಇದರ ಲೋ ಬಂದ್ಬಿಟ್ಟು 593, ಹೈ ಬಂದ್ಬಿಟ್ಟು 1,066 ಇರ್ತಕ್ಕಂಥದ್ದು. ಫೇಸ್ ವ್ಯಾಲ್ಯೂನ ಬೆಲೆ ಬಂದ್ಬಿಟ್ಟು 2 ರೂಪಾಯಿ ಇದೆ. ಇಲ್ಲಿ ನಾವು ನೋಡ್ಬೋದು ಫೇಸ್ ವ್ಯಾಲ್ಯೂನ ಬೆಲೆ ಎಷ್ಟಿದೆ? 2 ರೂಪಾಯಿ ಇದೆ. ಎಸ್. ಸೊ ಈ ಒಂದು ಕಂಪನಿಯ ಇದು ಒಂದು ಓವರಾಲ್ ಆಗಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಓಕೆ. ಸೊ ಇವಾಗ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ ಸ್ನೇಹಿತರೆ. ಈ ಕಂಪನಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬುಕ್ ವ್ಯಾಲ್ಯೂಗಿಂತ 4ರಷ್ಟು ಜಾಸ್ತಿ ಇದರ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು, ರೈಟ್? ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಇದರ ಡೆಟ್ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಕಳೆದ 5 ವರ್ಷದಲ್ಲಿ 93.1 CAGR ಅನ್ನು ಇದು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದರೆ ಈ ಟೈಮಲ್ಲಿ ಇದನ್ನು ಹೂಡಿಕೆ ಮಾಡೋದಕ್ಕೆ ಚೆನ್ನಾಗಿದೆಯಾ ನೋಡ್ಕೊಂಬರೋಣ ಅಲ್ವಾ? ಅದನ್ನು ಮೇಯಾಗಿ ಇಲ್ಲಿ ನೋಡಬೇಕಾಗೋದು ಸ್ನೇಹಿತರೆ. ಇಲ್ಲಿ ನೋಡಿ, ಈ ಒಂದು ಪಾಯಿಂಟಲ್ಲಿ ನೋಡಿದಾಗ ಪಿಯರ್ ಕಂಪ್ಯಾರಿಸನ್ಸಲ್ಲಿ ಏನೇನು ನೋಡ್ತೀವಿ ಅಂತ ಹೇಳಿದ್ರೆ PE ರೇಷಿಯೋ ಕಡಿಮೆ ಇರಬೇಕು. PE ರೇಷಿಯೋ ಏನಿರಬೇಕು? ಕಡಿಮೆ ಇರಬೇಕು. ನೋಡಿ, ಇದರ ಒಂದು ಪಿಯರ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಟಾಟಾ ಮೋಟಾರ್ಸ್ DBR ಬರಲ್ಲ. ಅಶೋಕ್ ಲೇಲ್ಯಾಂಡಿನ PE ವ್ಯಾಲ್ಯೂ ಬಂದು 26.95 ಇದೆ. ಇನ್ನು ಒಲೆಕ್ಟ್ರಾ ಗ್ರೀನ್ ಟೆಕ್ ಕಂಪನಿಯ ಒಂದು PE ರೇಷಿಯೋ ಏನಿದೆ 193.68 ಇದೆ. ಫೋರ್ಸ್ ಮೋಟರ್ಸ್ ಇಂದು 28.28 ಇರ್ತಕ್ಕಂಥದ್ದು. SML ಇಸು ಈ ಕಂಪನಿಯ PE ವ್ಯಾಲ್ಯೂ ಬಂದು 27.26 ಇರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ನಾವು ನೋಡಿದಾಗ ಇದು ನಮಗೆ PE ರೇಷಿಯೋ ಏನಿದೆ ಬರೀ 11.64 ಇದೆ. ಅಂದರೆ ಏನಾಯಿತು, ಇದರ ಪಿಯರ್ ಕಂಪ್ಯಾರಿಸನ್ಸ್ ಅಲ್ಲೇ ಕಡಿಮೆ PE ಅನ್ನು ಹೊಂದಿರ್ತಕ್ಕಂಥದ್ದು. ಅಂದರೆ ಇದೇನೋ, ಇದು ಒಳ್ಳೆ ಸೈನಾ, ಗುಡ್ ಸೈನಾ, ಬ್ಯಾಡ್ ಸೈನಾ? ಕಮೆಂಟ್ ಸೆಕ್ಷನ್ ಹೇಳಿ. ಎಸ್, ಇದು ಒಂದು ಗುಡ್ ಸೈನ್. ಇನ್ನು ಸ್ನೇಹಿತರೆ, ಡಿವಿಡೆಂಡ್ ಬರೋದಾಯಿತು ಅಂತ ಹೇಳಿದ್ರೆ 0.29% ಡಿವಿಡೆಂಡನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ವಾರ್ಟರ್ ಪ್ರಾಫಿಟ್ಸ್ ಬಂದ್ಬಿಟ್ಟು 213.80. ಸೊ ಈ ಮಿಕ್ಕಿದ ಡೀಟೇಲ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ರೈಟ್? ಸೊ ಸ್ನೇಹಿತರೆ, ಕಂಪನಿಯ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಡಿಸೆಂಬರ್ 2023ರಲ್ಲಿ 1,10,577 ಕೋಟಿ ಇರತಕ್ಕಂಥದ್ದು. ಆದರೆ ಮಾರ್ಚ್
2024ರಲ್ಲಿ 1,19,986 ಕೋಟಿ ಆಗಿದೆ. ಅದೇ ಸೆಪ್ಟೆಂಬರಲ್ಲಿ ನೋಡಿದಾಗ 1,05,128. ಅಂದರೆ ಏನಾಗಿದೆ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮ್ಮ ಸೇಲ್ಸ್ ಏನಿದೆ ಸೇಲ್ಸ್ ಇಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು, ರೈಟ್. ಅದೇ ರೀತಿ ಸೇಲ್ಸ್ ಜಾಸ್ತಿ ಆಗಿದೆ, ಅದ್ರ ಜೊತೆಯಲ್ಲಿ ಏನಾಗಿದೆ ಎಕ್ಸ್ಪೆನ್ಸಸ್ ಸಹ ಇಲ್ಲಿ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಎಕ್ಸ್ಪೆನ್ಸಸ್ಗಿಂತನೂ ನಮ್ಮ ಈ ಪ್ರಾಫಿಟಬಿಲಿಟಿ ಏನಿಲ್ಲ ಇದನ್ನು ನೋಡಬೇಕಾಗುತ್ತೆ. ಇದು ಸಹ ನಮಗೆ ಇಯರ್ ಆನ್ ಇಯರ್ ಒಂದು ಒಳ್ಳೆಯ ಗ್ರೋತನ್ನು ಕೊಟ್ಟಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದು ಒಳ್ಳೆಯ ಗ್ರೋತನ್ನು ಇದು ಕೊಟ್ಟಿರ್ತಕ್ಕಂಥದ್ದು ಅಲ್ವಾ. ಸೊ ಸ್ನೇಹಿತರೆ ಇನ್ನು ಅದರ್ ಇನ್ಕಮ್ಸಲ್ಲಿ ನೋಡಾಯಿತು ಅಂತ ಹೇಳಿದ್ರೆ 1,618 ಕೋಟಿ ರೂಪಾಯಿ ಅಡಿಷನಲ್ ಆಗಿ ಒಂದು ಪ್ರಾಫಿಟ್ ಬಂದಿರತಕ್ಕಂಥದ್ದು, 2,234 ಕೋಟಿ ಇಂಟ್ರೆಸ್ಟ್ ಬಂದಿರತಕ್ಕಂಥದ್ದು, ಇದನ್ನೆಲ್ಲ ನಾವಿಲ್ಲಿ ನೋಡಬಹುದು. ಇನ್ನು ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ನೋಡಿದ್ವಿ ಅಂತ ಹೇಳಿದ್ರೆ 9,369 ಏನಾಗಿದೆ ಇಲ್ಲಿ ನಮಗೆ ಕೋಟಿಯಷ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿದೆ. ಸೊ ಸ್ನೇಹಿತರೆ ಟ್ಯಾಕ್ಸಸ್ ಇಲ್ಲಿ ನೆಗೆಟಿವ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ನಮಗೆ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿರುತ್ತೆ. ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 17,529 ಕೋಟಿ ಬಂದಿರತಕ್ಕಂಥದ್ದು. ದಿಸ್ ಇಸ್ ಅ ಗುಡ್ ಸೈನ್ ಸ್ನೇಹಿತರೆ ಅಲ್ವಾ. ಇನ್ನು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಸೇಲ್ಸಿಂದ 4,37,928 ಕೋಟಿಯಷ್ಟು ಮಾರ್ಚ್ 2024 ಮಾಡಿದೆ. ಇನ್ನು ಆಪರೇಟಿಂಗ್ ಪ್ರಾಫಿಟ್ಸ್ ಏನಿದೆ ಇದನ್ನು ಇವರು 59,538. ಅಂದರೆ ಇವೆಲ್ಲವೂ ಏನು ಮಾತಾಡ್ತಾ ಇದ್ದೀವಿ, ಇವೆಲ್ಲವೂ ಕೋಟಿಯ ಲೆಕ್ಕದಲ್ಲಿ ಇರತಕ್ಕಂಥದ್ದು, ರೈಟ್. ಸ್ನೇಹಿತರೆ ಇವಾಗ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಇನ್ನು ಇದು ಈಕ್ವಿಟಿ ಕ್ಯಾಪಿಟಲ್ ಇರತಕ್ಕಂಥದ್ದು, ರಿಸರ್ವ್ಸ್ ಏನಿದೆ ರಿಸರ್ವ್ಸ್ ಸಹ ಇಲ್ಲಿ ಇಂಪ್ರೂವ್ ಆಗಿದೆ. 84,157 ಕೋಟಿ ರಿಸರ್ವ್ಸ್ ಇರತಕ್ಕಂಥದ್ದು. ಬಾರೋಯಿಂಗ್ಸ್ ಏನಿದೆ ಅದು ಬಂದ್ಬಿಟ್ಟು 1,07,262 ಕೋಟಿ ರೂಪಾಯಿ ಇರತಕ್ಕಂಥದ್ದು. ಟೋಟಲ್ ಅಸೆಟ್ಸ್ ನಾವು ನೋಡಿದ್ವಿ ಅಂತ ಹೇಳಿದ್ರೆ 3,69,520 ಕೋಟಿ ಇರತಕ್ಕಂಥದ್ದು ನಾವಿಲ್ಲಿ ನೋಡಬಹುದಾಗಿದೆ, ರೈಟ್. ಸೊ ಸ್ನೇಹಿತರೆ ಇದು ನಮ್ಮ ಟಾಟಾ ಮೋಟರ್ಸಿನ ಬಗ್ಗೆ ಇರತಕ್ಕಂಥದ್ದು. ಸರಿ, ಇಲ್ಲಿ ನನ್ನ ಒಂದು ವ್ಯೂ ಪಾಯಿಂಟ್ ಅಥವಾ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ಟಾಟಾ ಮೋಟರ್ಸಲ್ಲಿ ಒಂದು ಲಾಂಗ್ ಟರ್ಮಿಗೆ ಇದು ನಾವು ಹೋಲ್ಡ್ ಮಾಡಿ ಇಟ್ಕೋಬಹುದಾದಂತಹ ಒಂದು ಲಕ್ಷಣಗಳನ್ನು ತೋರಿಸ್ತಾ ಇದೆ. ಇಲ್ಲಿ ನಮ್ಮ ಒಂದು ಕಡೆ ಅನಾಲಿಸಿಸ್ ಅಲ್ಲಿ ಬನ್ನಿ ಇವಾಗ ನಾವು ಚಾರ್ಟಿನ ಮೇಲೆ ಹೋಗ್ಬಿಟ್ಟು ನೋಡೋಣ. ಸೊ ಚಾರ್ಟಿನ ಮೇಲೆ ಹೋಗ್ಬಿಟ್ಟು ನೋಡಿದ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಪಾಯಿಂಟಲ್ಲಿ ನಾವೇನಾಗಿದೆ ಮಾರ್ಕೆಟು ಕನ್ಸಿಸ್ಟೆಂಟ್ ಆಗಿ 2023ರಿಂದ ಕನ್ಸಿಸ್ಟೆಂಟ್ ಆಗಿ ಒಂದು ಬುಲ್ ರ್ಯಾಲಿಯನ್ನು ಪಡ್ಕೊಂಡು ಈ ಒಂದು ಪಾಯಿಂಟಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕನ್ಸಾಲಿಡೇಷನ್ ಅನ್ನು ಮಾಡ್ತಾ ಇದೆ. ಒಂದು ಕನ್ಸಾಲಿಡೇಷನ್ ಅನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಈ ಪಾಯಿಂಟಲ್ಲಿ ನೋಡಿದಾಗ ಏನೇನಾಗಬಹುದು ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟಲ್ಲಿ ಒಂದು ರ್ಯಾಲಿ ಬಂದಿದೆ, ರ್ಯಾಲಿ ಬಂದಾದ ನಂತರ ಒಂದು ಸ್ವಲ್ಪ ಮಾರ್ಕೆಟ್ ಫ್ಲಾಟ್ ಆಗಿ ಅದಾದ ನಂತರ ಮತ್ತೆ ರ್ಯಾಲಿ ಆಗುವ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ರ್ಯಾಲಿ ಬಂದಾದ್ಮೇಲೆ ಸ್ವಲ್ಪ ಫ್ಲಾಟ್ ಆಗಿದೆ, ಫ್ಲಾಟ್ ಆದ ನಂತರ ಮತ್ತೆ ಮಾರ್ಕೆಟಲ್ಲಿ ಫ್ಲಾಟ್ ಆದ ಒಂದು ಕನ್ಸಾಲಿಡೇಷನ್ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಕನ್ಸಾಲಿಡೇಷನ್ ಬ್ರೇಕ್ಔಟ್ ಬಂದಮೇಲೆ ನಾವು ಮತ್ತೆ ಇಲ್ಲಿ ಒಂದು ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಯಾವುದರಲ್ಲಿ? ಟಾಟಾ ಮೋಟರ್ಸಲ್ಲಿ. ಸೊ ಈ ಕನ್ಸಾಲಿಡೇಷನ್ ಹೈಯನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ 1,060 ಅಕ್ಕಪಕ್ಕದಲ್ಲಿ ಹೈ ಇರತಕ್ಕಂಥದ್ದು. ಇನ್ನು ಈ ಕನ್ಸಾಲಿಡೇಷನ್ ಲೋ ನೋಡಿದ್ವಿ ಅಂತ ಹೇಳಿದ್ರೆ 927 ಲೋ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಸ್ನೇಹಿತರೆ ಇದು ನಮ್ಮ ಒಂದು ವ್ಯೂ ಪಾಯಿಂಟು. ಇದು ಇತ್ತು ನಮ್ಮ ಒಂದು ವ್ಯೂ ಪಾಯಿಂಟು ಟಾಟಾ ಮೋಟಾರ್ಸಿನ ಬಗ್ಗೆ. ಸೊ ನಿಮ್ಮ ವ್ಯೂ ಪಾಯಿಂಟ್ ಏನು ದಯವಿಟ್ಟು ಚಾಟ್ ಸೆಕ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಸ್ನೇಹಿತರೆ ನೀವು ಇದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಅನಿಸುತ್ತಾ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೀವು ಕೇಳಿದಂತಹ ಒಂದು ವಿಡಿಯೋ ಏನಿದೆ ಇದನ್ನು ಮುಗಿಸುವಂತಹ ಸಮಯ ಬರ್ತಾ ಇದೆ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.